Watch full episodes on Jio Hotstar. ಬೋಟು ಪತ್ಲು ನೀವಿಬ್ರು ಬಹಳ ಲೇಟ್ ಆಗಿ ಬಂದು ಎಷ್ಟೋ ವಿಷಯಗಳನ್ನ ಮಿಸ್ ಮಾಡ್ಕೊಂಡ್ಬಿಟ್ರಿ. ನಾವು 2 days ನಲ್ಲಿ ಎಲ್ಲ ಕಡೆ ಸುತ್ತು ಹಾಕ್ಬಿಟ್ವಿ. ನಡೀರಿ, ಇವತ್ತು ನಾವು ನಿಮ್ಮನ್ನ ಸುತ್ತಾಡಿಸ್ತೇವೆ. ಇದೇನಿದು? ಪತ್ಲು ಡಾಕ್ಟರ್ ಚಿಂಗಮ್ ಸರ್, ಬೇಗ ಅಲ್ಲಿ ನೋಡಿ ಅಲ್ಲಿ ಆ ಗೇಮಲ್ಲಿ ಲೈಟ್ ಬರ್ತಾ ಇದೆ. ಮೋಟು, ಹೊರಗಡೆ ಸೂರ್ಯನ ಕಿರಣದಿಂದ ಲೈಟು ರಿಫ್ಲೆಕ್ಟ್ ಆಗ್ತಾ ಇದೆ ಕಣೋ. ಬಾರೋ, ಹೊಟ್ಟೆಗೇನಾರು ತಿನ್ಕೊಂಬರೋಣ. ತಿನ್ನಕ್ಕ ನಾನು ಈಗಲೇ ಬಂದೆ. ಪತ್ಲು ಸಕ್ಕತ್ತ ಚೂತಿದೆ ಕಣ. ಸಮೋಸ. ಇಟಲಿಲಿ ಸಮೋಸ ಸಿಗೋದಿಲ್ಲ. ಇಟಲಿಲಿ ಮೊದ್ಲು ಸಮೋಸ ಸಿಕ್ಬಿಡ್ತು. ಇಟಲಿ ಸಮೋಸ ಸಿಕ್ಬಿಡ್ತು. ನಾನ್ ಮೊದ್ಲು ತಿಂದಾಕ್ಬಿಡ್ತೀನಿ ಸಮೋಸನ, ಆಮೇಲೆ ಸುತ್ತಾಡ್ತೀನಿ. ಇನ್ನು ಬೇಕು ತಗೊಳ್ಳಿ. ಇನ್ನು ಅಯ್ಯೋ, ಏನಾಗ್ತಿದೆಯಪ್ಪ ಇಲ್ಲಿ? ಅಯ್ಯೋ, ಕೆರ್ತಾ. ಅಯ್ಯೋ, ಸ್ಮೈಲ್. ಮೋಟು, ಅಯ್ಯಪ್ಪ ಮೋಟು, ನೀ ಏನ್ ಮಾಡ್ತಾ ಇದೀಯಾ? ಸಮೋಸ ತಾಕತ್ತಿಂದ ಬೆನ್ ಕೆರ್ಕೊಡೋ ಅವಸರದಲ್ಲಿ ಟವರ್ನ ಬೆಂಡ್ ಮಾಡ್ಬಿಟ್ಟಿಯಲ್ಲ. ಹೊಗೆ ಹಾಕಿಸ್ಕೊಂಡ್ರ ಪೇಷಂಟ್ ಇವೆಲ್ಲಾಳೆ. ಬೋಟು, ನೀ ಹೆರಿಟೇಜ್ ಬಿಲ್ಡಿಂಗ್ ನಾಗ ಕೊಲ್ಗೆಡ್ಸ್ಬಿಟ್ಟಲ್ಲ. ಏನೋ ಯಾರೇನೋ ಕೇರ್ ಟೇಕರ್ಸ್ ಬಂದೇ ಬರ್ತಾರೆ, ಹಿಡ್ಕೊಂಡು ಹಾಕ್ತಾರೆ ನೋಡಿ ಈಗ. ನನ್ ಕೆರ್ತೆನ ನಿಂತೋಯ್ತು, ಆದ್ರೆ ಬಿಲ್ಡಿಂಗ್ ಸೊಟ್ಟಾಗೋಗ್ಬಿಡ್ತಲ್ಲಪ್ಪ. ಡಾಕ್ಟರ್ ಸಾರಿ, ನಾನು ಬೇಕು ಅಂತ ಇದನ್ನ ಮಾಡಿಲ್ಲಣ್ಣ. ಖಂಡಿತವಾಗ್ಲೂ ಬೇಕು ಅಂತ ಮಾಡಿಲ್ಲ. ನಾನು ಈಗಲೇ ಅದನ್ನ ಸರಿ ಮಾಡ್ತೀನಿ, ಈಗಲೇ ಮಾಡ್ತೇನೆ. ದಾರಿ ಬಿಡೆ ಬೇಗ. ಅಯ್ಯ ಮೋಟು, ನೀ ಏನೇ ಮಾಡ್ತಾ ಇದೀಯಾ? ಪತ್ಲು ಸಿಟ್ ಮಾಡ್ಕೋಬೇಡ ಕಣೋ, ಸಿಟ್ ಮಾಡ್ಕೋಬೇಡ. ನನ್ನಿಂದಾಗಿ ಟವರ್ ವಾಲ್ ಬಿಟ್ಟಿದೆಯಲ್ಲೋ. ನೀ ಸೈಡಿಗೆ ಬಂದ್ಬಿಡು. ಟವರ್ ಯಾವುದೇ ಟೈಮಲ್ಲಿ ಬಿದ್ದೋಗೋ ಚಾನ್ಸಸ್ ಇದೆ. ಓ ನೋ, ಅವ್ನು ಲೀನಿಂಗ್ ಟವರ್ನ ಸೀದಾ ಮಾಡ್ಬಿಟ್ಟ. ಅರೆ, ಇದೇನ್ ಮಾಡ್ಬಿಟ್ಟೆ ನೀನು? ಡಾಕ್ಟರ್ ಜಟ್ಕಾ ಗಸಿಟಾರಾಮ್ ಯಾವಾಗ್ಲೂ ಮಜಾ ತಗೊಳ್ತಾರೆ ಇರ್ತಾರೆ. ಆದ್ರೆ ನೀನು ಮೋಟೋ ಏನು, ನೀನು ಟವರ್ನ ಯಾಕೋ ಸೀದಾ ಮಾಡ್ಬಿಟ್ಟೆ. ಅದ್ರ ಸ್ಪೆಷಾಲಿಟಿನೇ ಸೊಟ್ಟಿಗಿರೋದು ಕಣೋ. ಅಲ್ಲೋಡಲ್ಲಿ ನಿಂಗೆ ಗೊತ್ತಿಲ್ವೇನೋ, ಎಷ್ಟೋ ವರ್ಷಗಳಿಂದ ಅದು ಹಂಗೆ ಇರೋದು ಕಣೋ. ನೀನದ್ರ ವ್ಯಾಲ್ಯೂನೇ ಹಾಳು ಮಾಡಾಕ್ಬಿಟ್ಟೆ ಕಣೋ. ಸಾರಿ ಪತ್ಲು, ನಾನು ಇಷ್ಟು ದೊಡ್ಡ ಅನಾಹುತ ಮಾಡ್ಬಿಟ್ಟು ನನ್ನ ಮೇಲೆ ಹಾಕೊಳಕ್ ನನಗೆ ಇಷ್ಟ ಇಲ್ಲ ಕಣೋ. ಈಗಲೇ ಸರಿ ಮಾಡ್ಬಿಡ್ತೀನಿ, ಮತ್ತೆ ಉಲ್ಟಾ ಮಾಡಕ್ ಬಿಡ್ತೀನಿ.
ಹೇಗೋ ಮಿಕ್ಕಿಟ್ಟ ಟವರ್ಗಳೆಲ್ಲ ಉಳಿತು. ಯಾರಾದ್ರೂ ಬಂದು ನಿಡ್ಕೊಳಕ್ ಮುಂಚೆ ಓಡಾಕ್ಬಿಡ. ಯಾರ ಕೂಗ್ತಿದಾರೆ ಬಾರೋ. ಹೋಗಿ. ಪತ್ಲು ಅಲ್ಲೋಡು, ಆ ಗೇಮ್ ನಲ್ಲಿ ಮತ್ತೆ ಲೈಟ್ ಬರ್ತಾ ಇದೆ ಕಣೋ. ಅಯ್ಯಪ್ಪ, ನನಗನ್ನಿಸ್ತಾ ಇದೆ ಗೇಮ್ ಆಟ ಆಡೋದಕ್ಕೆ ನಮ್ಮನ್ ಕರೀತಾ ಇದೆ ಅಂತ. ಇನ್ವಿಟೇಷನ್ ಕೊಡ್ತಾ ಇದೆ. ಹೆಂಗಿದ್ರು ಗೇಮ್ ಓಪನ್ ಆಗ್ಬಿಟ್ಟಿದೆ. ಬನ್ನಿ ನಾವೆಲ್ಲರೂ ಆಟ ಆಡ್ಬಿಡೋಣ. ಗೇಮ್ ನನಗ್ ಸಿಕ್ಕಿದ್ದು ಫಸ್ಟ್ ಆಟ ನಾನೇ ಆಡ್ಬೇಕು. ನನ್ ಚಾನ್ಸು. ನೆಕ್ಸ್ಟ್ ಆರ್ ಬೀಳಿಲ್ಲ ಕಣ. ನೆಕ್ಸ್ಟ್ ಏನಯ್ಯ ನಾನು ಹಾಕ್ತೀನಿ ಆರು. ನೆಕ್ಸ್ಟ್ ಈಗ ನೋಡಿ ನನ್ನ ಕಮಾಲ್. ಎಸ್ ಸರ್. ಅಮ್ಮ, ಆರು 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 ಆರು. ಅಮ್ಮ, ಈಗ ನಾನು ಅಯ್ಯಯ್ಯಮ್ಮ. ಹಲೋ ಪ್ಲೇಯರ್ಸ್. ಎಲ್ಲ ಎಲ್ಲಿ ಹೋದ್ರು? ನಾನೇನು ಮಾಡೋದಿಲ್ಲ, ಎಲ್ಲ ಹೊರಗೆ ಬನ್ನಿ. ಹಲೋ ಸ್ನೇಹಿತರೆ. ಭಯ ಪಡಬೇಡಿ. ಹೇಳಿ, ನಿಮ್ಗೆ ವಾಟರ್ ವರ್ಲ್ಡ್ ಇಷ್ಟನಾ? ನನಗೆ ವಾಟರ್ ವರ್ಲ್ಡ್ ಅಂದ್ರೆ ತುಂಬಾ ಇಷ್ಟ. ಸ್ಲೈಡ್ ನಲ್ಲಿ ಜಾರೋದು, ನೀರೊಳಗೆ ಹಾರೋದು, ರೈನ್ ಡ್ಯಾನ್ಸ್ ಮಾಡೋದು ಬಹಳ ಇಷ್ಟ. ಗುಡ್, ವೆರಿ ಗುಡ್. ಹಾಗಾದ್ರೆ ನಿಮ್ಗೆ ವಾಟರ್ ವರ್ಲ್ಡ್ಗೆ ಸ್ವಾಗತ. ಬೂಮ್ ಬೂಮ್ ರಾಮ್ ಪಾಮ್ ಪಾಮ್ ಪಾಮ್. ಅಯ್ಯಮ್ಮ, ನಾವೆಲ್ಲ ಹೋಟೆಲ್ ರೂಮಿಂದ ನೀರಿನೊಳಗೆ ಹೆಂಗೆ ಟ್ರಾನ್ಸ್ಪೋರ್ಟ್ ಆಗ್ಬಿಟ್ಟು ಅಂತ ಗೊತ್ತಿಲ್ಲ. ಯೋಚನೆ ಮಾಡ್ಬೇಕಾದ ವಿಷಯ, ನಾವು ಆಕ್ಸಿಜನ್ ಮಾಸ್ಕ್ ಇಲ್ಲದೆ ನೀರೊಳಗೆ ಆರಾಮಾಗಿ ಉಸಿರಾಡ್ಕೊಂಡಿದೀವಿ, ಆರಾಮಾಗಿದ್ದೀವಿ. ಇದೆಲ್ಲ ಗಸೀಟರಾಮನಿಂದನೇ ಆಗಿರೋದು. ಅವಸರ ಪಡ್ಕೊಂಡು ಗೇಮ್ ಆಡಕ್ ಹೋದ್ಯಲ್ಲ, ಅದಕ್ಕೆ ಹಿಂಗಾಗಿದ್ದು. ನಿನ್ನಿಂದಾಗಿ ನಾವೆಲ್ಲರೂ ತೊಂದರೆ ಸಿಕ್ಕಾಕೊಳ್ಳಂಗಾಗೋಗ್ಬಿಡ್ತು. ಈಗ ಯಾಕೋ ಹಿಂಗ್ ಮಾಡ್ದೆ ನೀನು? ಹೋಗಿ ಹಾಕಿಸ್ಕೊಂಡ್ರು ಪೇಷಂಟ್ಗೆ ಮೇಲೆ ಗಸಿಟ. ಈ ಮಾತಿಗೆ ನಾನು ಓದ್ತೀನಿ ಕಣಯ್ಯ. ಹೇಗೂ ಇಟಲಿಗೆ ಬಂದಿದ್ದೀವಿ, ಊರೆಲ್ಲ ಸುತ್ತಾಡ್ಕೊಂಬರೋಣ. ಮತ್ತೆ ಇಂಥ ಚಾನ್ಸ್ ಸಿಗತ್ತೋ ಸಿಗಲ್ವೋ?
ಇದು ಮ್ಯಾಜಿಕಲ್ ಗೇಮ್ ನ ಮ್ಯಾಜಿಕಲ್ ದುನಿಯಾ. ಮ್ಯಾಜಿಕಲ್ ಲೇಡಿ ನಮಗೆ ಬಹಳ ಪ್ರೀತಿಯಿಂದ ಇಲ್ಲಿ ತಂದು ಬಿಸಾಕ್ಬಿಟ್ಲು. ಅವಳು ಸಿಗ್ಲಿಕ್ಕೆ ಕೇಳ್ತೇನೆ ಯಾಕೆ ಹಿಂಗ್ ಮಾಡ್ದೆ ಅಂತ. ಎಂದೆಲ್ಲ ಬರೋರಿಲ್ಲ ಕೇಳೋರಿಲ್ಲ. ವೆಲ್ಕಮ್ ವೆಲ್ಕಮ್. ವಾಟರ್ ವರ್ಡ್ಗೆ ಮನುಷ್ಯರಿಗೆ ಸ್ವಾಗತ. ನೀವೆಲ್ಲ ಟೂರಿಸ್ಟ್ ಅನ್ಸುತ್ತೆ. ಆಕ್ಟೋಡನ್ನ ಒನ್ ಮ್ಯಾನ್ ಬ್ಯಾಂಡ್ ಅಲ್ಲಿ ಫಸ್ಟ್ ಮ್ಯಾನ್ ಫಸ್ಟ್ ಸರ್ವ್ ಆಫರ್ ಇದೆ. ಫಸ್ಟ್ ಕಮ್ ಫಸ್ಟ್ ಸರ್ವ್. ನನ್ನ ಹೊಟ್ಟೆ ಒಳಗೆ ಇಲಿಗಳು ಅವಾಗ್ಲಿಂದ ಸ್ಟ್ರೈಕ್ ಮಾಡ್ಕೊಂಡು ಕೂತಿವೆ. ಪತ್ಲು ಡಾಕ್ಟರ್ನ ಬೇಗ ಬೇಗ ಬಂದ್ಬಿಡಿ. ನಮ್ಗಿಂತ ಮುಂಚೆ ಯಾರಾದ್ರೂ ಬಂದ್ಬಿಟ್ರೆ ಕಷ್ಟ ಇಲ್ಲಿಗೆ. ಮೋಟೋ ಎಡವಟ್ ಮಾಡ್ಕೊಂಡು ಗಸೀಟರಾಮ ಒಂದ್ ತಪ್ಪು ಮಾಡ್ಬಿಟ್ಟ ಕಣೋ. ಈಗ ನಿನ್ನಿಂದನೂ ಆಗೋದು ಬೇಡ. ಹೋಗಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡೋ. ಅರೆ ಏನ್ ಯೋಚನೆ ಮಾಡೋದ ಪತ್ಲು? ಫಸ್ಟ್ ಕಮ್ ಫಸ್ಟ್ ಸರ್ವ್ ಸ್ಕೀಮ್ ನಡೀತಾ ಇದೆ ಕಣೋ. ಬನ್ನಿ ನಾವೇ ಫಸ್ಟು. ನಮ್ಗಿಂತ ಮುಂಚೆ ಯಾರು ಹೋಗೇ ಇಲ್ಲ. ಯಾರು ಮೊದಲು ಬಂದಿರ್ತಾರೋ ಅವ್ರಿಗೆ ತಿನ್ನೋದು ಕುಡಿಯೋದು ಫಸ್ಟ್ ಸರ್ವ್ ಮಾಡ್ಬಿಡ್ತಾರೆ. ಬನ್ನಿ. Thank you. Everybody is coming. Let's enjoy the music. Excuse me, sir. You want to play the drum? Yes, why not? ಅರೆ ಅಲ್ಲೇ ಯಾಕೆ ನಿಂತ್ರಿ? ಬನ್ನಿ, ನಿಮ್ ಸ್ನೇಹಿತನಿಗೆ ಕಂಪನಿ ಕೊಡೋದಿಲ್ವಾ? ಅಯ್ಯಮ್ಮ, ದೋಸ್ತ್ಗೆ ಕಂಪನಿ ಕೊಡ್ದೆ ಮತ್ತೆ ಇನ್ಯಾರಿಗೆ ಕೊಡ್ತಾರೆ? ನಾನು ನನ್ನ ಸ್ನೇಹಿತನಿಗೆ ಕಂಪನಿ ಕೊಡ್ತೀನಿ. ಹೌದಾ? ಬನ್ನಿ ಹಾಗಾದ್ರೆ. ಅಯ್ಯೋ, Audience, I am very tired now. This is lunch time. ಬೇಗ ಬೇಗ ಹೊಟ್ಟೆಗೆ ಏನಾದ್ರು ಕೊಡಿ ಆಕ್ಟೋ ಬ್ರದರ್. ಹಸು ಜಾಸ್ತಿ ಆಗ್ಬಿಟ್ಟಿದೆ. ಕರೆಕ್ಷನ್. ನಿಮ್ಗೆಲ್ಲ ಊಟ ತಿನ್ನೋ ಅವಶ್ಯಕತೆನೇ ಬರೋದಿಲ್ಲ. ಆಕ್ಟೋ ಬ್ರದರ್, ನಾವೇ ತಾನೇ ಫಸ್ಟ್ ಬಂದಿದ್ದು. ನೀವೇ ಹೇಳಿದ್ರಲ್ಲ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ. ಅದನ್ನ ನಾನು ಇವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಫಸ್ಟ್ ನೀನೇ ಬಂದಿದ್ದು. ಆದ್ರಿಂದ ಎಲ್ಲಾರ್ಗಿಂತ ಮುಂಚೆ ನನ್ನ ಊಟದಲ್ಲಿ ನೀನೇ ಸರ್ವ್ ಆಗೋದು. ಏನು? ಅಯ್ಯಮ್ಮ, ಈ ಗಸೀಟರಾಮ್ನಿಂದಾಗಿ ನಾನು ಸಿಕ್ಕಾಕೊಂಡ್ಬಿಟ್ಟೆ. ದೊಡ್ಡದಾಗ ಕಂಪ್ನಿ ಕೊಡ್ತೀನಿ ಅಂತ ಹೇಳ್ತೀಯಲ್ಲ ಯಾರೇನು ಗಸೀಟ? ಆಕ್ಟೋ ಬ್ರದರ್, ನಿಮ್ಮಲ್ಲೂ ನಿಮ್ಮ ಮೋಸ ಇದು. ಪತಲು, ಖಾಲಿ ಹೊಟ್ಟೆ ನನ್ನ ತಲೆ ಓಡ್ತಾ ಇಲ್ಲ ಕಣೋ. ಏನಾದ್ರೂ ಐಡಿಯಾ ಕೊಡೋ. ಐಡಿಯಾ ಎಳಿಯ ಓಡಿ. ಬಾಯ್ ಬಾಯ್. ಹಿಡ್ಕೊಳ್ಳಿ ಅವ್ರನ್ನ. ನಿಂತ್ಕೊಳ್ಳಿ. ತಪ್ಪಿಸ್ಕೊಂಡು ಎಲ್ಲೋಡೋಗ್ತೀರ?
ನಾವು ನೀರಲ್ಲಿದ್ವಿ ಈಜೊಡಿಬೇಕು ಕಣ. ಬಾ ಮೇಲೆ ಈಜೊಡ್ಕೊಂಡು. ಯಾರಿದು? ಎಲ್ಲಿವರೆಗೂ ಓಡ್ತೀರಾ? ಸಿಕ್ಕಾಕೊಂಡ್ರು. ಇವಾಗ ಓಡ್ಕೊಂಡು ಎಲ್ಲಿ ಹೋಗ್ತೀರಾ? ಅಯ್ಯವ್ವ, ನಾವು ಬಚಾವಾಗ್ಬಿಟ್ವಿ. ಐಡಿಯಾ. ಇಲ್ಲ 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 ಮಟ್ಟು ಡಾಕ್ಟರ್ನ ಅವ್ರ ಕೆಲಸ ಮುಗಿಸ್ಬಿಟ್ಟು ಹೊರಟೋಗ್ಬಿಟ್ರು. ನಾವು ಇಲ್ಲಿಂದ ಕಳಿಸ್ಕೊಳ್ಳೋಕೆ ಏನಾದರೂ ಪ್ಲಾನ್ ಮಾಡಲೇಬೇಕು. ಸಿಟ್ಟರಮ್ಮ, ಮ್ಯಾಜಿಕಲ್ ಲೇಡಿನ ಕರಿ ಬೇಗ. ಓಕೆ ಅಮ್ಮ, ನಾನು ಅವಳ ಕರೆಯಲ್ಲ. ಅರೆ ಗಸಿಟರ. ಓಕೆ 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 ಬತ್ಲು ಕರಿತೀನಪ್ಪ, ಸುಮ್ಮನೆ ಮ್ಯಾಜಿಕಲ್ ಲೇಡಿ. ನೀನು ಬೇಗಲ್ಲಿ ಬಂದ್ಬಿಡ್ತೀಯಾ ಪ್ಲೀಸ್? ಮ್ಯಾಜಿಕಲ್ ಲೇಡಿ ಬಾ ಬೇಗ. ನೀವು ನನ್ನ ಜ್ಞಾಪಿಸ್ಕೊಂಡ್ರಾ? ನಂಗೆ ಆಶ್ಚರ್ಯ ಆಯ್ತು. ಯಾರು ಕ್ಷಮಿಸು ಅಂತ ಕೇಳ್ತಿರ್ಲಿಲ್ವೋ ಅವರು ದಯವಿಟ್ಟು ಅಂತ ಬೇಡ್ಕೋತಾ ಇದ್ದಾರೆ. ಈಗ ಹೇಳಿ, ಮುಂದಿನ ಆಟ ಆಡ್ಬೇಕು ಬೇಡ್ವೋ? ಪ್ಲೀಸ್ 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 ಬೇಗ ಗೇಮ್ನ ಓಪನ್ ಮಾಡು ಪ್ಲೀಸ್. ನಾನು 20 ವರ್ಷದ ಅನುಭವದಲ್ಲಿ ಯಾರತನೂ ಇಷ್ಟೊಂದು ಬೇಡ್ಕೊಂಡಿರ್ಲಿಲ್ಲ. ಆದ್ರೆ ಈ ಮೇಡಮ್ ಹತ್ರ ಬೇಡ್ಕೋತಾ ಇದ್ದೀನಿ. ಓನಮ್ಮ, ನಿಜವಾಗ್ಲು ಏನು? ನನಗೆ ಈ ಮನುಷ್ಯ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಒಂದೊಂದ್ಸಲಿ ಒಂದೊಂದ್ ಹೇಳ್ತಾನೆ. ನಾನ್ ಹೋಗ್ತೀನಿ. ಸಾರಿ ಸಾರಿ ಮೇಡಮ್ ಅವ್ರೆ, ನಿಮಗೂ ಸಾರಿ. ಬೇಗ ಬರ್ತೀರಾ ಪ್ಲೀಸ್? ನೆಕ್ಸ್ಟ್ ಮಳೆ ಬಂತು, ಮಳೆ ಬಂತು, ಮಳೆ ಬಂತು. ಮಳೆ ಬಂತು. ಡಾಕ್ಟರ್, ನೀನು ಸಾಧಿಸ್ಬಿಟ್ಟೆ. ಮಳೆ ಬಂತು. ಎಲ್ಲ ಬದಲಾಗಿರೋ ತರ ಅನ್ನಿಸ್ತಾ ಇದೆಯಲ್ಲ, ಏನಾಯ್ತು ಈಗ? ಈ ಥರ ಆಗುತ್ತೆ ಅನ್ನೋ ನಂಬಿಕೆನೇ ನಾವು ಯಾವತ್ತೋ ಬಿಟ್ಬಿಟ್ಟಿದ್ವಿ. ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ನೋಡು, ಇವತ್ತು ಮೋಡ ಎಷ್ಟೊಂದು ಕೌದು ಬಿಟ್ಟಿದೆ.
ಯಾವುದಕ್ಕೋಸ್ಕರ ನೀವೆಲ್ಲ ಜಗಳ ಆಡ್ತಿದ್ರೋ ಅದೇ ಈಗ ಸರಿ ಹೋಗ್ತಾ ಇದೆ. ಈ ಮನುಷ್ಯರು ನಮ್ಮ ಜೀವನನ ಮತ್ತೆ ಸಂತೋಷದಿಂದ ವಾಪಸ್ ತರಿಸ್ಬಿಟ್ರು. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲರೂ ನಮ್ಮನ್ನ ಕಾಪಾಡ್ಬಿಟ್ರಿ. ಥ್ಯಾಂಕ್ ಯು ಮೋಟು ಪಟ್ಲು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೋಟು ಪಟ್ಲು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೋಟು ಪಟ್ಲು. ಥ್ಯಾಂಕ್ ಯು. ಇನ್ನೋಸೆನ್ಸಿಯಾ, ನಿಮ್ಮನ್ನ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಬಾಯ್ ಬಾಯ್. ನನಗೂ ಬಾಯ್ ಬಾಯ್. ಬಾಯ್. ಮತ್ತೆ ಸಿಗೋಣ. ಆಟ ಮುಂದುವರ್ಸೋದಕ್ಕೂ ಮುಂಚೆ ನಾನೊಂದು ವಿಷಯ ತಿಳ್ಕೊಬೇಕು. ನಿಮ್ಮಲ್ಲಿ ಯಾರಿಗೆ ಏಲಿಯನ್ ಅಂದ್ರೆ ಇಷ್ಟ? ನನಗೆ ಏಲೇನಂದ್ರೆ ಬಹಳ ಇಷ್ಟ. ನಾನು ಅದ್ರ ಬಗ್ಗೆ ಚೆನ್ನಾಗಿ ಓದಿದ್ದೀನಿ. ಬಹಳ ಖುಷಿ ಆಯ್ತು. ಹಾಗಾದ್ರೆ ಈಗ ನೀವು ರೆಡಿಯಾಗಿ. ಟೈಮ್ ಪ್ಲೀಸ್ ಮೇಡಮ್. ಹಾ, ಸಾರಿ ಸಾರಿ, ನನ್ನ ಮಾತಂತೆ ನಾನು ನಡ್ಕೊಂಡೇ ಇಲ್ಲ. ರಂ ಪಂ ಪಂ ಪಂ. ಅಯ್ಯಪ್ಪ. ಅಯ್ಯಮ್ಮ, ಯಾರು ನನಗೆ ಹೊಡೆದ್ರು? ನನ್ನ ಹೆಸರು ಚಿಂಗಮ್ಮ, ಇನ್ಸ್ಪೆಕ್ಟರ್ ಚಿಂಗಮ್ಮ. ಅಪ್ಪರೇ, ಮತ್ತೆ ಹೊಡೆದ್ರು. ಅಯ್ಯೋ, ಹೋಗಿ ಆಗಿಸ್ಕೊಂಡ್ರೆ ಪೇಷಂಟ್ಗಳನ್ನ ಏನೋ ಓದೇ ತಿನ್ನೋದಿದು. ಅಯ್ಯೋ ಅಮ್ಮ, ನನ್ನ ಕನ್ನಡಕ ಎಲ್ಲಿ ಬಿದ್ದಾಯ್ತು? ಕನ್ನಡಕ ಎಲ್ಲ ಕನ್ನಡಕ ಇಲ್ಲೇ ಇದೆ. ಕನ್ನಡಕ ಸಿಕ್ಬಿಡ್ತು. ಅಯ್ಯಪ್ಪ, ಸ್ಟಾಪ್ ಸ್ಟಾಪ್. ಇದ ನೇಮ್ ಆಫ್ ಲಾ. ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್. ನಿಜಾಲ ಇಂಪಾಸಿಬಲ್. ಚಿಂಗಂ ಸರ್, ನೀವು ಅನ್ಕೊಂಡಾಗೆ ಇದು ಪುರ್ಪುರಿ ನಗರ ಅಲ್ಲ ಸರ್. ದಯವಿಟ್ಟು ಇದಕ್ಕೆ ಏನಾದರೂ ಮಾಡಲೇಬೇಕು ಸರ್. ಅಯ್ಯೋ, ನನ್ನ ಬಗ್ಗೆ ಹಾಕ್ಸ್ಕೊಂಡ್ರೆ ಪೇಷಂಟ್ ಮೇಲೆ ನೋಡ್ರಯ್ಯ. ನೀವು ಮನುಷ್ಯರಿದ್ದೀರಿ, ನಮ್ಮ ಪ್ಲಾನೆಟ್ಗೆ ಹೇಗ್ ಬಂದ್ರಿ? ಅದೊಂದು ದೊಡ್ಡ ಕತೆ. ಏನಿಲ್ಲ ಬ್ರದರ್, ನಾವ್ ಹೆಂಗೋ ಆಟ ಆಡ್ಕೊಂಡು ಇಲ್ಲಿಗೆ ಬಂದು ತಲುಪಿಟ್ವಿ. ನಾನು ಮೋಟು, ನನ್ನ ದಿಗ್ಗಜ ದೋಸ್ತು ಪತ್ಲು, ಮತ್ತೆ ಇವ್ರು ಚಿಕ್ಕಂ ಸರು, ಇವ್ರು ಸೀತಾರಾಮ್ ಅಂತ, ಮತ್ತೆ ಇವರು ಡಾಕ್ಟರ್ ಛಟ್ಕ ಅಂತ. ಆದ್ರೆ
ತಾವೆಲ್ಲ ಯಾರು? ನಾನು ರಾಜ ಏಲಿಯಾನ್ ಇದ್ದೀನಿ. ಇವರೆಲ್ಲ ನನ್ನ ಪ್ರಜೆಗಳು. ನಾವು ಟೀನಿಯನ್ಸ್ ಇದೀವಿ. ಆದ್ರೆ ತಾವೆಲ್ಲರೂ ಕುಳ್ಳಗಿದ್ರು ಕ್ಯೂಟ್ ಆಗಿದ್ದೀರಾ. ನಮ್ಮನ್ನೇ ನೀನು ತಮಾಷೆ ಮಾಡ್ತಾ ಇದೀಯಾ? ನಾವು ಟೀನಿಯನ್ಸ್ ಇರ್ಬೋದು, ನಮ್ಗೆಲ್ಲ ಅರ್ಥ ಆಗುತ್ತೆ. ಇಲ್ಲಿ ಕೇಳಿ, ನಿಮ್ ಜನಗಳು ನಮ್ಗೆ ಬಹಳ ತೊಂದರೆ ಕೊಟ್ಬಿಟ್ರು. ಅರೆ ಅರೆ ಅಳಬೇಡ. ನಾನು ನಮ್ಮ ಜನಗಳ ಪರವಾಗಿ ನಿನ್ನ ಹತ್ರ ಸಾರಿ ಕೇಳ್ತೀನಿ. ಆದ್ರೆ ನಿಜವಾದ ಜಗಳ ತುಂಬಾ ಕಠಿಣವಾಗಿರುತ್ತೆ. ಇದನ್ನೆಲ್ಲ ನಮ್ಮ ಈ 5 ಜನ ಟೀನಿಯನ್ಸೇ ನೋಡ್ಕೋಬೇಕಾಗುತ್ತೆ. ಅವರು ಅವ್ರ ತಪ್ಪನ್ನು ಒಪ್ಕೊಂಡ್ರೆ ಅವರೇ ಮುಂದೆ ಬರ್ತಾರೆ. ಎಲ್ಲಿ ಬನ್ನಿ ಮುಂದೆ. ಸಾರಿ, ನಾವು ನಿಮ್ಗೆ ತುಂಬಾ ತೊಂದರೆ ಕೊಟ್ಬಿಟ್ವಿ. ಡ್ರ್ಯಾಗೋನ ಹೊಟ್ಟೆ ಒಳಗೆ ಹೋಗೋದಕ್ಕೂ ಮುಂಚೆ ಸ್ವಲ್ಪ ಮಜಾ ತಗೊಳ್ಳೋಣ ಅಂತ ಅನ್ಕೊಂಡ್ವಿ ಅಷ್ಟೇ. ದಯವಿಟ್ಟು ಕ್ಷಮಿಸ್ಬಿಡಿ. ಈಗ ಇಲ್ಲಿ ಡ್ರ್ಯಾಗೋನ್ ಅಂದ್ರೆ ಯಾರು? ಡ್ರ್ಯಾಗೋನಾ ಒಂದು ದೊಡ್ಡ ಏಲಿಯನ್ ಪ್ರಾಣಿ. ಇರಿ ನಿಮಗೆ ತೋರಿಸ್ತೀನಿ. ಅದು ಪ್ರತಿ ತಿಂಗಳು ನಮ್ಮಲ್ಲಿ 5 ಜನನ ಅದ್ರ ಜೊತೆ ಕರ್ಕೊಂಡು ಹೋಗ್ಬಿಡುತ್ತೆ. ನಾಳೆ ತಿಂಗಳ ಮೊದಲನೇ ದಿನ. ಯಾರು ನಾಳೆ 5 ಜನ ಹೋಗ್ತಾರೋ ಅವ್ರಿಗೆ ನಾವು ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತೀವಿ ಎಂಜಾಯ್ ಮಾಡೋಕ್ಕೆ. ಅದಕ್ಕೆ 5 ಜನ ನಿಮಗೆ ಸ್ವಲ್ಪ ತೊಂದರೆ ಕೊಟ್ಟಿರ್ಬೋದು ಅನ್ಸುತ್ತೆ. ಅಳ್ಬೇಡಿ ಪ್ಲೀಸ್, ಅಳ್ಬೇಡಿ. ನಾವು ನಿಮ್ಗೆ ಡ್ರ್ಯಾಗೋನ ಹೊಟ್ಟೆ ಒಳಗೆ ಹೋಗೋಕೆ ಬಿಡೋದಿಲ್ಲ ಖಂಡಿತವಾಗ್ಲೂ. ಹಾಗೆ ನೋಡಕ್ಕೋದ್ರೆ ನಿಮ್ದು ಯಾರ್ದು ಏನೂ ತಪ್ಪೇ ಇಲ್ಲ ಅನ್ಸುತ್ತೆ. ನೋಡಿದ್ರೆ ನೀವು ಇಷ್ಟೊಂದು ಜನಗಳಿದ್ದೀರಲ್ಲ, ನೀವೆಲ್ಲರೂ ಡ್ರ್ಯಾಗನ್ ಜೊತೆ ಯಾಕೆ ಫೈಟ್ ಮಾಡೋದೇ ಇಲ್ಲ? ಸೋಲ್ತೀವಿ ಅಂತ ಹೆದರಿಕೆಯಿಂದ ಫೈಟ್ ಮಾಡ್ತಾನೆ ಇಲ್ಲ. ಅದು ನಿಮ್ದು ಇನ್ನೂ ತಪ್ಪು ಅನ್ಸುತ್ತೆ. ಹಾ, ಫೈಟ್. ನಾವು ಹೋರಾಡಿ ಅವ್ರನ್ನ ಸೋಲಿಸ್ಲೇಬೇಕು. ನಾವು ಇವತ್ತವರೆಗೂ ಯಾರ ಜೊತೆನೂ ಯಾವುದೇ ರೀತಿ ಫೈಟ್ ಕೂಡ ಮಾಡಿಲ್ಲ. ತೊಂದರೆ ಬರುತ್ತೆ ಅಂತ ಗೊತ್ತಾದ ತಕ್ಷಣ ನಾವೆಲ್ಲ ಬಚ್ಚಿಟ್ಕೊಂಡ್ಬಿಡ್ತೀವಿ. ಹೊಗೆ ಹಾಕಿಸ್ಕೊಂಡ್ರೆ ಪೇಷಂಟ್ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಎಲ್ಲಿವರೆಗೂ ಹಿಂಗೆ ಸೈಲೆಂಟ್ ಆಗಿರ್ತೀರಾ? ಎಲ್ಲಿವರೆಗೂ ಇರ್ತೀರ ಹೇಳಿ? ನಮ್ಮ ಬ್ಲಡ್ ಅಲ್ಲೇ ಆನೆಗಳ ತರ, ದೊಡ್ಡ ದೊಡ್ಡ ಪ್ರಾಣಿಗಳ ತರ ಶಕ್ತಿ ಇದೆ. ಆನೆ ಏನಂಗಂದ್ರೆ? ನಾವು ಬುದ್ಧಿವಂತಿಕೆ ಕೆಲಸ ಮಾಡಿದ್ರೆ ಆನೆಯನ್ನು ಸೋಲಿಸ್ಬೋದು ಕಣ್ರಪ್ಪ. ಹೌದಾ? Watch India's largest kids library only on Jio Hotstar. Download the app now.